ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಬಳ್ಳಾರಿಯಲ್ಲಿ ನಡೆದ ಗಲಾಟೆ ವಿಚಾರ ಸಂಬಂಧಿಸಿದಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಸಚಿವ ಮಧು ಬಂಗಾರಪ್ಪ, ಬಳ್ಳಾರಿಯಲ್ಲಿ ನಡೆದ ಘಟನೆ ಮಾಧ್ಯಮದಲ್ಲಿ ನೋಡಿದೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ನಿನ್ನೆ ಸಂಜೆ ನಡೆದಿರೋ ಘಟನೆ ಬ್ಯಾನರ್ ಕಟೌಟ್ ವಿಚಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದಾನೆ ಅಂತ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಾ. ಯಾರೇ ಆದ್ರೂ ಈ ಹಂತಕ್ಕೆ ಹೋಗಬಾರ್ದು. ಮೊದಲಿನಿಂದಲೂ ಅಲ್ಲಿ ಇದೇ ರೀತಿಯ ಪರಂಪರೆ ಸ್ವಭಾವ ಇದೆ. ನಾನು ಯಾರನ್ನು ದೂರಲು ಹೋಗೋದಿಲ್ಲ. ಯಾರೇ ಆದ್ರೂ ಕಾನೂನನ್ನು ಕೈಗೆ ತೆಗೆದುಕೊಂಡ್ರೆ ಅವರಿಗೆ ಶಿಕ್ಷೆ ಆಗಬೇಕು. ಯಾವಾಗ್ಲೂ ನ್ಯಾಯ ಗೆಲ್ಲಬೇಕು. ಈ ರೀತಿ ಆಗಬಾರದು, ಅಮಾಯಕರಿಗೆ ತೊಂದರೆ ಆಗಬಾರದು ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಮಧು ಬಂಗಾರಪ್ಪ ಏನು ಹೇಳಿದ್ರು ಅಂತ ಕೇಳೋಣ ಬನ್ನಿ. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 0812260111 ಅಥವಾ 081822680000. ಅದು ನಾನು ಇವಾಗ ಬರ್ಬೇಕಾದ್ರೆ ಟಿ ವಿಯಲ್ಲಿ ನೋಡಿದ್ದೆ, ನನಗೂ ಗೊತ್ತಿಲ್ಲ. ನಿನ್ನೆ ಸಾಯಂಕಾಲ ಆಗಿರೋ ಇನ್ಸಿಡೆಂಟು ನೀವು ಮಾಧ್ಯಮದಲ್ಲಿ ತೋರಿಸಿರೋದು ಈ ಥರ ಹಿಂಗೆ ಗಲಾಟೆ ಆಗಿದೆ ಮತ್ತು ಯಾವುದೋ ಬ್ಯಾನರು ಕಟೌಟ್ರು ವಿಚಾರದಲ್ಲಿ ಅಂತ ಹೇಳಿ. ಪಾಪ ಯಾರೋ ರಾಜಶೇಖರ್ ಅಂತ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತ ಅಂಥೇಳಿ ನೀವೇ ತೋರಿಸ್ತಾ ಇದ್ದೀರಾ. ಯಾರೇ ಆದ್ರೂ ಯಾರು ಕೂಡ ಈ ಥರ ಹಂತಕ್ಕೆ ಹೋಗಬಾರ್ದು. ಇದು ಮುಂಚೆ ಅವ್ರಿಗೆ ಪರಂಪರೆ ಏನಾದ್ರು ಆ ಥರದ್ದು ಸ್ವಭಾವ ಮುಂಚೆಯಿಂದನೂ ಕೂಡ ಇದೆ ಅಲ್ಲಿ. ತಮಗೆ ಗೊತ್ತಿದೆ. ನಾನು ಯಾರನ್ನೂ ಬ್ಲೇಮ್ ಮಾಡೋದು ಒಬ್ಬ ಸಚಿವನಾಗಿ ನಂದು ತಪ್ಪಾಗ್ತದೆ. ಯಾರೇ ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಂತ ಹೇಳಿದರೆ ಅವ್ರ ವಿರುದ್ಧ ಶಿಕ್ಷೆ ಆಗಬೇಕು. ಇದು ಯಾವಾಗಲೂ ಅಷ್ಟೇ ನ್ಯಾಯ ಗೆಲ್ಲಬೇಕೇ ಹೊರತು, ಕಾನೂನು ಗೆಲ್ಲಬೇಕೇ ಹೊರತು ಈ ಥರ ಎಲ್ಲ ಹೋಗ್ಬಿಟ್ರೆ ತಪ್ಪಾಗ್ತದೆ. ಅಮಾಯಕರು ತೊಂದರೆ ಆಗುತ್ತೆ, ಗಲಾಟೆ ಆಗ್ತಕ್ಕಂಥದ್ದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು. ಐ ಥಿಂಕ್ ಇಫ್ somebody is trying to create a law and order problem, they have to be dealt ಭಾಳ ಸ್ಟ್ರಿಕ್ಟಾಗಿ ಡೀಲ್ ಮಾಡಬೇಕಾಗುತ್ತೆ. ಅದು ಕಾನೂನು ಮಾಡುತ್ತೆ ಅಂತೇಳಿ ವಿಶ್ವಾಸ ಇದೆ. ಈ ಟೈಮಲ್ಲಿ ನಾನು ಏನೇ ಹೇಳೋದಾದ್ರೂ ಸ್ವಲ್ಪ ತಪ್ಪಾಗ್ಬೋದು, ಕರೆಕ್ಟಾಗಿ ತಿಳ್ಕೊಂಡು ಹೇಳ್ತೀನಿ. ಬಟ್ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರೂ ತೊಗೋಬೇಕು. ಅವ್ರೇನೋ ಗುಂಡೆಲ್ಲ ಸಿಕ್ಕಿದೆ, ಅದು ಶೆಲ್ಸ್ ಎಲ್ಲ ಸಿಕ್ಕಿದೆ ಅಂತೇಳಿ ಫೈರಿಂಗ್ ಬೇರಾಗಿದೆ, ಪ್ರೈವೇಟ್ ಅವ್ರು ಯಾರೋ ಫೈರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಇದೆಲ್ಲ ಮಾಧ್ಯಮದ ಮೂಲಕನೇ ನಮಗೆ ಸಿಕ್ಕಿದ್ದು. ನಾನು ಯಾವುದೇ ಅಧಿಕಾರಿಯಾಗಲಿ ಯಾವ ಕಡೆಯಿಂದನೂ ನಾನು ವೈಯಕ್ತಿಕವಾಗಿ ಮಾಹಿತಿ ತೊಗೊಂಡಿಲ್ಲ. ಈಗ ಬರ್ಬೇಕಾದ್ರೆ ನಾನು ಕಾರಲ್ಲಿ ನೋಡಿದ್ದು, ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ಏನೇ ಆದ್ರೂ ಕಾನೂನು ಇದ್ರೊಳಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತಾರೆ ಅಂತೇಳಿ ವಿಶ್ವಾಸ ಇದೆ.